ಸೈನಿಕನ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಶಭಕ್ತಿಯ ಸ್ಪಂದನೆ ಇರುತ್ತದೆ. ಅವರನ್ನ ಗೌರವಿಸುವುದು ದೇಶವನ್ನ ಗೌರವಿಸಿದಂತೆಯೇ ಸರಿ. ದೇಶ ಸೇವೆ ಶಿಸ್ತು ಕೇವಲ ತರಗತಿಗಳಲ್ಲಿ ಪಾಠವನ್ನ ಮಾತ್ರ ಅಲ್ಲದೆ ಜೀವನದಲ್ಲೂ ಅದನ್ನ ಅರ್ಥಪೂರ್ಣವಾಗಿ ಕಲಿತಾಗ ಮಾತ್ರವೇ ದೇಶ ಸೇವೆಯ ಕರ್ತವ್ಯ ಮಾಡಲು ಪ್ರೇರಣೆಯನ್ನ ನೀಡಿದಂತೆ ಆಗುತ್ತದೆ ಎಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮೋನಪ್ಪ ಪೂಜಾರಿ ಬಿಎಂ ಅವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಜೆ ವೀರಕಂಪ ಇಲ್ಲಿ ಕಾರ್ಗಿಲ್ ವಿಜಯ ದಿವಸದ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ನೆನಪಿಗಾಗಿ ಶಾಲೆಯ ಆವರಣದಲ್ಲಿ ಹಣ್ಣಿನ ಗಿಡವನ್ನ ನೆಟ್ಟು ಸೈನಿಕರು ದೇಶದ ರಕ್ಷಣೆಯ ಹೊರತಾಗಿಯೂ ಪರಿಸರ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಕರ್ತವ್ಯ ನಿರತರಾಗಿರುತ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟರು. ಈಗಲೂ ನೆನಪಿದೆ, ನಾನಾಗ 10ನೇ ತರಗತಿಯಲ್ಲಿದ್ದೆ. 1999ರಲ್ಲಿ ನಾನು 10ನೇ ತರಗತಿಯಲ್ಲಿದ್ದೆ. ನಮ್ಮ ಜಮ್ಮು ಕಾಶ್ಮೀರದಿಂದ ಲೇ ಲದಾಖ್ ದ್ರಾಸ್ಗೆ ಹೋಗುವಂತಹ ಒಂದು ನ್ಯಾಷನಲ್ ಹೈವೇ ಇದೆ 1A ಅಂತ. ಈ ಹೈವೇಯು ಮುಖ್ಯ ನಮ್ಮನ್ನು ಶ್ರೀನಗರದಿಂದ ಲೇ ಲದಾಖ್ ದ್ರಾಸ್ ತನಕ ಹೋಗುವ ಸಂಪರ್ಕ ಕಲಿಸುವಂಥದ್ದು ಮುಖ್ಯ ಹೆದ್ದಾರಿಯಾಗಿದೆ. ಈ ಹೆದ್ದಾರಿಯನ್ನು ಮುಚ್ಚಿದರೆ ಪಾಕಿಸ್ತಾನವು ತನ್ನ ಭಾರತದ 35% ಗಡಿಯ ಭಾಗವನ್ನು ವಶಪಡಿಸಿಕೊಳ್ಳುವಂಥ ದಿಟ್ಟ ನಿರ್ಧಾರದಿಂದ ಇದಕ್ಕೆ ಕೈ ಹಾಕಿದೆ. ಆದರೆ ಭಾರತವು ಹಾಗೆ ಸುಮ್ಮನೆ ಕೈ ಕಟ್ಟಿ ಕುಳಿತಿಲ್ಲ. 1973 ಜನವರಿ ತಿಂಗಳಲ್ಲಿ ಒಂದು ಅಗ್ರಿಮೆಂಟ್ ಆಗ್ತದೆ, ಸಿಮ್ಲಾ ಅಗ್ರಿಮೆಂಟ್ ಅಂತ. ಈ ಅಗ್ರಿಮೆಂಟಲ್ಲಿ ಏನಂದರೆ ಪಾಕಿಸ್ತಾನ ಮತ್ತು ಭಾರತವು ಚಳಿಗಾಲ ಅಧಿವೇಶನ ಅಂದರೆ ಚಳಿಗಾಲದ 4 ತಿಂಗಳ ಟೈಮಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಭಾರತದ ಸೈನಿಕರು ಅಲ್ಲಿ ಇರಬಾರ್ದು, ಅವರವರ ಪರ್ಮನೆಂಟ್ ಜಾಗ ಇದೆ ಅಲ್ಲಿಗೆ ಹೋಗಬೇಕೆಂಬ ದಿಟ್ಟ ನಿರ್ಧಾರವನ್ನು ಈ ಸಿಮ್ಲಾ ಒಪ್ಪಂದದಲ್ಲಿ ನಮ್ಮ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇರುವಾಗ ಸಹಿ ಹಾಕಿರ್ತಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮೋನಪ್ಪ ಪೂಜಾರಿ ಹಾಗೂ ಶಾಲಾ ಹಿರಿಯ ವಿದ್ಯಾರ್ಥಿ ನಿವೃತ್ತ ಆರೋಗ್ಯ ಸಂರಕ್ಷಣಾಧಿಕಾರಿ ಸುಮತಿ ಮೋನಪ್ಪ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳಾದ ಶಿವಪ್ರಸಾದ್, ಬಾಲಕೃಷ್ಣ ಗೌಡ, ವೆಂಕಪ್ಪಗೌಡ, ಕ್ಯಾಪ್ಟನ್ ಧನಂಜಯ, ವೀರಕಂಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಂಭು ಶರ್ಮಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.